ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಇದು ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಇದು ವಿಶೇಷವಾದ ಹಬ್ಬ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಕಟ್ಟೆ ಇಟ್ಟೇ ಇರ್ತೀವಿ ಸ್ನೇಹಿತರೆ. ಆ ತುಳಸಿ ಕಟ್ಟೆಗೆ ತುಳಸಿ ದೇವಿ ಅಂತ ಕರಿತೀವಿ. ಆ ದೇವಿಗೆ ಮತ್ತು ಶ್ರೀಕೃಷ್ಣನಿಗೆ ಮಾಡ್ತಕ್ಕಂಥ ಒಂದು ಹಬ್ಬ ಅಂತಲೂ ಕರಿಬೋದು. ಈ ಕಾರ್ತಿಕ ಮಾಸದಲ್ಲಿ ಶಿವ ಪಾರ್ವತಿಗೆ ಎಷ್ಟು ವಿಶೇಷವೋ ಹಾಗೆ ಶ್ರೀಕೃಷ್ಣನಿಗೂ ತುಳಸಿಗೂ ಕೂಡ ಅಷ್ಟೇ ವಿಶೇಷವಾದ ಒಂದು ಗೌರವ ಕೊಡಲಾಗ್ತದೆ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ಬಹು ಮುಖ್ಯವಾದ ಹಬ್ಬ ಅಂದರೆ ಬೆಳಕಿನ ಹಬ್ಬ. ಅದರಿಂದ ಜ್ಯೋತಿ ಹಚ್ಚುತ್ತಾ ಈ ಹಬ್ಬನ ಸಂಭ್ರಮ ಮಾಡಲಾಗ್ತದೆ ಸ್ನೇಹಿತರೆ. ನಮ್ಮ ಮನೆಯಲ್ಲೂ ಕೂಡ ಜ್ಯೋತಿ ಹಚ್ಚಿ ಸಂಭ್ರಮ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಜ್ಯೋತಿನ ಹಚ್ಚಿ ಬೆಳಕಿನ ಹಬ್ಬ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಿ, ಹಾಗೆ ತುಳಸಿ ದೇವಿಗೂ ಒಂದು ವಿಶೇಷ ಅಲಂಕಾರ, ನಲ್ಲಿಕಾಯಿ ಗಿಡ ಇಟ್ಟು ನಾವು ಒಂದು ಸಣ್ಣ ಪುಟ್ಟ ಬಡವರಾದರೂ ಪುಟ್ಟರಾಗಿ ನಾವು ಪೂಜೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತುಳಸಿಗೂ ಕೃಷ್ಣನಿಗೂ ವಿವಾಹ ಅಂತಲೂ ಅಂತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಮುತ್ತೈದೆಯರಿಗೆ ಬಹು ವಿಶೇಷವನ್ನು ನಾವು ಕಾಣಬಹುದು ಸ್ನೇಹಿತರೆ. ಇದು ಮುತ್ತೈದೆಯರು ಈ ಪೂಜೆನ ಹಮ್ಮಿಕೊಂಡು ಅಕ್ಕಪಕ್ಕ ಮನೆಯವರು ಒಂದು 10 ಜನ, 5 ಜನ, 8 ಜನ, ಅವ್ರಿಗೆ 5 ಎಷ್ಟಿರುತ್ತಾರೋ ಅಷ್ಟು ಜನ ಕರೆದು ಅವರಿಗೆ ಇಲ್ಲಿ ಮುತ್ತೈದೆಗೆ ಸಂಬಂಧಪಟ್ಟ ಅರಿಶಿನ ಕುಂಕುಮ ಕೊಟ್ಟು, ಬಳೆ, ಹೂವು ಇತ್ಯಾದಿಗಳನ್ನು ಕೊಟ್ಟು ದಾನವಾಗಿ ಕೊಟ್ಟು ಅವರ ಆಶೀರ್ವಾದ ಪಡೆಯಕ್ಕಂಥದ್ದು ಇರ್ಬೋದು. ಅವರಿಂದ ಒಳ್ಳೆಯ ಮಾತುಗಳು ಇರ್ಬೋದು, ಇವರು ಸಿಹಿ ಹಂಚೋದಿರ್ಬೋದು. ಈ ರೀತಿ ಒಂದೊಳ್ಳೆ ಕಾರ್ಯ ಮಾಡಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗೆ ಈ ಬೆಳಕಿನ ಹಬ್ಬ ಆಗಿರೋದ್ರಿಂದ ತುಳಸಿ ವಿಶೇಷ ಶಕ್ತಿ ಇರೋದ್ರಿಂದ ಇದು ಮಾನಸಿಕ ದೈಹಿಕವಾಗಿ ಶಕ್ತಿ ನೀಡ್ತದೆ. ಹಾಗೆ ಅನಾರೋಗ್ಯವಾಗಿ ಇದ್ದರೂ ಕೂಡ ಇದರ ಒಂದೆರಡು ಎಲೆ ತಿನ್ನೋದ್ರಿಂದ ಕಫ ಇರ್ಬೋದು ಇತ್ಯಾದಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮಹತ್ತರ ಪಾತ್ರ ಕೂಡ ಈ ತುಳಸಿ ವಹಿಸಿದೆ ಸ್ನೇಹಿತರೆ. ಅದರ ಜೊತೆಗೆ ನೆಗೆಟಿವ್ ಎನರ್ಜಿ ಅಂತ ಏನಾದರೂ ಇತ್ತು ಅಂದರೆ ಮನೆಯ ಅಕ್ಕಪಕ್ಕದಲ್ಲಿ ಅದು ಸಂಚಾರ ಆಗೋದು ಪ್ರಭಾವ ಇರುವುದೇ ಆದರೆ ಈ ತುಳಸಿ ಒಣಗೇ ಹೋಗ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ತುಳಸಿ. ಹಾಗೆ ಅದು ಯಾವುದೇ ಶಕ್ತಿಯನ್ನು ಒಳಗಡೆ ಬಿಡೋದಕ್ಕೆ ಅವಕಾಶನೇ ಕೊಡದೇ ಇರತಕ್ಕಂಥ ಒಂದು ಪ್ರೊಟೆಕ್ಟಿವ್ ಪ್ಲ್ಯಾಂಟು, ಒಂದು ಗಿಡ ಅಂತಲೂ ನಾವು ಅನ್ಬೋದು. ಸೈಂಟಿಫಿಕ್ ಆಗಿ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಭಕ್ತಿಯ ಶಕ್ತಿಯಿಂದನೂ ಕೂಡ ನಾವು ಅದು ನಮ್ಮನ್ನು ಕಾಪಾಡುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಮನೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ತುಳಸಿ ಹಬ್ಬ ದರ್ಶನ ಮಾಡ್ತಾಯಿದ್ದೀರಿ. ಈ ತುಳಸಿ ದೇವಿ ಹಾಗೆ ಶ್ರೀಕೃಷ್ಣ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ನಿಮ್ಮ ಪೂಜೆ ಅದ್ಭುತವಾದ ಫಲ ಕೊಡಲಿ. ನಿಷ್ಠೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ನಿಮ್ಮ ದೇವರನ್ನು ಪೂಜಿಸಿ ಪ್ರಾರ್ಥನೆ ಮಾಡಿ ಸ್ನೇಹಿತರೆ. ಪ್ರಾರ್ಥನೆಯೊಂದಿಗೆ ನೀವು ಎಷ್ಟೇ ಪೂಜೆ ಮಾಡಿದರೂ ಒಂದಿಷ್ಟು ತಿಂಡಿ ತಿನಿಸು ಅಂತಕ್ಕಂಥದ್ದು ದಾನ ಮಾಡೋದರಿಂದ ಎಷ್ಟೋ ಕಷ್ಟ ಕಳೆಯುತ್ತೆ ಸ್ನೇಹಿತರೆ. ನಾವು ತಿನ್ನಬೇಕು, ಮತ್ತೊಬ್ಬರಿಗೂ ತಿನ್ನಿಸಬೇಕು. ಇದೇ ಮನುಷ್ಯನ ಕರ್ಮ ಹಾಗೂ ಕರ್ತವ್ಯ ಅಂತಲೂ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ. ಈ ತುಳಸಿ ಹಬ್ಬ ನಿಮಗೆ ಒಳ್ಳೇದು ಬಯಸಲಿ ಅಂತಲೂ ಅಂದ್ಕೊತಿದ್ದೀನಿ ಸ್ನೇಹಿತರೆ. ಹಾಗೆ ಅದರ ಪ್ರಯುಕ್ತ ಹಚ್ಚುವಂಥ ಜ್ಯೋತಿ ಮನೆಯ ಕಷ್ಟಗಳನ್ನೆಲ್ಲ ಕಳೆದು ಮನಸ್ಥಿತಿಯನ್ನು ಶುದ್ಧಗೊಳಿಸಿ ಕೆಟ್ಟದ್ದನ್ನು ತೊಳೆದು ಹಾಗೆ ಈ ಹೂ ಪುಷ್ಪದಂತೆ ಮನಃಶುದ್ಧಿ ಮಾಡಿ ಅರಿಶಿನ ಕುಂಕುಮದಂತೆ ಮನಸ್ಸು ಸದಾ ಶುಚಿಯಾಗಿ ಬೆಳಗುವ ಜ್ಯೋತಿಯಂತೆ ಈ ಜೀವನದಲ್ಲಿ ಹಾಗೂ ಈ ಪ್ರಪಂಚದಲ್ಲಿ ಬೆಳಗಿ ಅಂತ ಬೆಳಗ್ತಾ ಇರಿ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ. ಪೂಜೆ ಮಾಡೋದನ್ನು ಕೆಲವರು ವಿರೋಧಿಸ್ಬೋದು. ಆದರೆ ಪೂಜೆ ಅನ್ನೋದು ಒಂದು ಗೌರವಾನ್ವಿತವಾದದ್ದು. ಯಾಕೆಂದರೆ ಸ್ನೇಹಿತರೆ, ಎಲ್ಲವನ್ನು ಪ್ರಕೃತಿ ಕೊಡುತ್ತೆ. ಕೊಡುವವರಿಗೆ ನಾವು ಒಂದು ಗೌರವವನ್ನು ನೀಡಬೇಕಾಗತ್ತೆ. ಈ ನೀಡುವ ಗೌರವವನ್ನು ಈ ಪೂಜೆಯ ಮುಖಾಂತರ ನಾವು ಸಲ್ಲಿಸ್ತೀವಿ ಅಷ್ಟೇ ಸ್ನೇಹಿತರೆ. ತುಳಸಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ. ಶುಭರಾತ್ರಿ ಸ್ನೇಹಿತರೆ. ಹ್ಯಾಪಿ ತುಳಸಿ ಹಬ್ಬ. ನಮಸ್ಕಾರ, ವಂದನೆಗಳು.